ನಾವು ಸ್ವಾಗತಿಸ್ತೇವೆ. ಎಲ್ರೂ ಮನಸ್ಥಿತಿ ಹಂಗ್ ಬರ್ಬೇಕಲ್ಲ. ಯಾರು ರಸ್ತೆಲ್ ಪಾರ್ಕಲ್ಲಿ ಕೂತನತ್ರನು ಜೈ ಅನ್ನೋದು, ಇನ್ನೊಬ್ರ ಹತ್ರ ಮಾಡ್ಕೊಳ್ಳಿ, ನಾವೇನ್ ಮಾಡಕ್ಕಾಗತ್ತೆ ಅದಕ್ಕೆ? ನಿಮಗ್ ದುಡ್ಡು ಕೊಡು, ನಿಮ್ಗೆ ಕೊಡಿ ಅಂತ ಹೇಳಿದಾರೆ ಯಾರು? ಚರ್ಚೆ ಬಂದ್ರೆ ಎಲ್ಲೆಲ್ಲ ಹುಟ್ಟಾಕತ್ತೆ. ಆ ಚರ್ಚೆ ಬೇಕಾ? ಬೇಡ. ಅದು ಆ ಚರ್ಚೆಗಳು ಬೇಡ. ನೀವು ಕೂಡ ಜಾಗೃತರಾಗಬೇಕು. ಸಂಘ ಅಂದ್ರೇನು, ಸಂಘಟನೆ ಅಂದ್ರೆ ಅದಕ್ಕೆ ಹಿಸ್ಟ್ರಿ ಏನು, ಲೀಡರ್ಶಿಪ್ ಯಾರು ಮಾತು ಕೇಳ್ತಾರೆ, ಯಾರು ಇದಿದೆ ಆ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದನ್ನ ದಯಮಾಡಿ ಫಸ್ಟ್ ಕಲೀರಿ. ಅದು ತಾಲೂಕಿರ್ಲಿ, ಜಿಲ್ಲೆ ಇರಲಿ, ರಾಜ್ಯ ಇರಲಿ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಕೆಲವರು ಅರ್ಥ ಮಾಡ್ಕೊಂಡು ನಮ್ಗೇನ್ ಅನ್ಸುತ್ತೆ, ಈ ನಿಮ್ಮಲ್ಲೇ ಡಿಫ್ರೆನ್ಸಸ್ ಗಳು ಬರೋಲ್ಲೇನ್ರಿ, ನಿಮ್ಮಲ್ಲೇ ಎರಡೆರಡು ಮಾಡ್ಕೊಂಡ್ರೆ ಇದೊಂದು ನಿಮ್ಮಲ್ಲೂ ಸಂಘರ್ಷ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಾವು ಸಂಘಟನೆಯಲ್ಲಿ ನೋಡ್ತಾ ಇದೀವಿ. ಇದ್ರ ಬಗ್ಗೆ ಕೂಡ ಗಮನ ಕೊಡಿ. ಒಂದು ಕಡೆ ಸಂಘಟನೆ, ಒಂದ್ ಕಡೆ ಯಾರಿಂದ ಹೋಗ್ಬೇಕು, ಇವೆಲ್ಲ ಕೂಡ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು. ನಿಮಿಷ ತಾಳಿ, ಇನ್ನೊಂದಿನ ಹೋಗೋದು ಫೋಟೋ ಕಳಿಸ್ತೀನಿ ನೀವೇನೆ. ನೀವು ಮೀನ್ಸ್ ಯಾರೋ ಫ್ರೆಂಡ್ಸ್ಗಳು NPS ಬಾಧಿತರದ ಆಗ್ಬಾರ್ದಂತ, ಅದಿನ್ನೂ ಆಗಕ್ಕಾಗಿಲ್ಲಲ್ಲ. ನಾವು ಎಷ್ಟು ಹೋರಾಟಗಳಾಯ್ತೇನೋ, ನಾನು ಹೋರಾಟ ಮಾಡಿದೆ, ಆಕಾಶ ಇಳಿಸ್ಕೊಳಪ್ಪ ಅಂದ್ವಿ. ನಾವೇನ್ ಸುಮ್ಮನೆ ಕೂತ್ಕೊಂಡ್ರಲ್ಲ, ನಮಗೂ ಗೊತ್ತಿದೆ ಇಳಿದ್ರೆ ಹೆಂಗ್ ಇಳಿಬೇಕು, ಟೈಮ್ ನೋಡಿ. ಯಾಕಂದ್ರೆ ಸರ್ಕಾರ ಜೊತೆಗೆ ಸಂಘರ್ಷ ಮಾಡ್ಕೊಳ್ಳೋದು ತುಂಬಾ ಸುಲಭ. ಅದನ್ನ ಬುದ್ಧಿವಂತಿಕೆಯಿಂದ ಮಾಡ್ಬೇಕು ಅಂತ ಹೊರಟಿದೀವಿ. ಅನಿವಾರ್ಯ ಆಗ್ಲಿಲ್ಲ ಹೋರಾಟ ಇದ್ದಿದೆ, ಹಿಂದೇನೂ ಇಲ್ಲ. ಅದು ಬರ್ಬೇಕು ಅಂದ್ರೆ ಒಂದೇ ಸಲ ಬರಲ್ಲಪ್ಪ. ಸಂಘ ಹೆಂಗ ಹೋಗಿ ಅಡ ಇಡಕ್ ಬರಲ್ಲ. ಇಟ್ರೆ ಮುಗೀತು ನಮ್ ಕತೆ, ಮುಗಿತಿನ ಜೀವನದಲ್ಲಿ ಮೇಲೆ ಎದ್ದೇಳಕ್ ಆಗಲ್ಲ. ಅವೆಲ್ಲ ವ್ಯವಸ್ಥೆಗಳಿದೆ. ನಾವು ಸಮಯ, ಪರಿಸ್ಥಿತಿ, ಸಂದರ್ಭಗಳು ನೋಡಿ ಹೊಡಿಬೇಕಲ್ಲ. ಅದು ಗೊತ್ತಿದೆ, ಯಾವಾಗ ಮಾಡ್ಬೇಕು ಅಂತ ಸಂಘ ಗೊತ್ತಿದೆ. ನನಗಲ್ಲ, ನಮ್ಮಲ್ಲೂ ಸೀನಿಯರ್ಸ್ ಇದಾರೆ, ಗೈಡ್ ಮಾಡ್ತಾರೆ. ಒಂದು ಸಲ ನಾವೇನಾದ್ರೂ ಸಂಘ ಸೆಟ್ ಬ್ಯಾಕ್ ಆಯ್ತು ಅಂದ್ರೆ ತಲೆ ಎತ್ತಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವ್ ಇದುವರೆಗೆ ಕೂಡ 6 ವರ್ಷದಿಂದ 30 ಆದೇಶ ಮಾಡಿಸಿದ್ದೇವೆ. ಏನ್ ತೊಡೆನೂ ತೊಟ್ಟಿದೀವಿ, ಹೋರಾಟ ಯಾವ ತರ ಮಾಡಿದೀವಿ ಹಂಗೆ. ಯಾವತ್ತೂ ಕೂಡ ನಾವಿಟ್ಟ ಗುರಿಯಿಂದ ಹಿಂದೆ ಸರಿದಿಲ್ಲ. ಗುರಿ ಮುಟ್ಟೆ ಬಂದಿದೆ.